ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಈ ಸ್ವತ್ತು 2.0 ಅಪ್ಡೇಟ್ ಆಗಿದೆ. ಪ್ರಮುಖ ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ಗ್ರಾಮೀಣ ಜನರಿಗೆ ಸಿಹಿ ಸುದ್ದಿ, ಹೊಸ ಬಡಾವಣೆಗಳಿಗೆ ಅವಕಾಶ. ಫ್ರೆಂಡ್ಸ್, ಇದು ಗ್ರಾಮೀಣ ಜನರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದಾಗಿದೆ. ಹೊಸ ಬಡಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಗ್ರಾಮ ಪಂಚಾಯಿತಿ ಹಂತದಲ್ಲಿಯೇ ಅರ್ಜಿ ಸಲ್ಲಿಕೆಗೆ ಈವರೆಗೆ 2238 ಅರ್ಜಿಗಳು ಬಂದಿದ್ದು, ಸುಮಾರು 998 ಹೊಸ ಬಡಾವಣೆಗಳಿಗೆ ಅನುಮೋದನೆ ಸಿಕ್ಕಂತಾಗಿದೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂದರೆ 11B ಇಂದ 11A ಪರಿವರ್ತನೆಗೆ ಸುಲಭವಾಗಿ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಬದಲಾವಣೆಗೆ ಸಾಧ್ಯವನ್ನು ಸಲ್ಲಿಸಲಾಗಿದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, 11B ಇಂದ 11A ಪರಿವರ್ತನೆಗೆ ಸುಲಭ. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಬದಲಾವಣೆ ಸಾಧ್ಯ. ಅಪಾರ್ಟ್ಮೆಂಟ್ ಅರ್ಜಿಗೂ ಅವಕಾಶ. ಹೊಸ ಮಹಡಿ ಕಟ್ಟಡಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ವಿಸ್ತೀರ್ಣ ಪರಿವರ್ತನೆ ಸೌಲಭ್ಯ. ಗುಂಟೆ, ಸೆಂಟ್ಸ್ ಮತ್ತು ಸುಲಭವಾಗಿ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಋಣಭಾರ ಪ್ರಮಾಣಪತ್ರ ಸಮಸ್ಯೆಗೆ ಪರಿಹಾರ. ಈ ಸ್ವತ್ತು ದತ್ತಾಂಶದ ಸಿಟಿಜನ್ ಇಂಟರ್ಫೇಸ್ ಮೂಲಕ ತೊಂದರೆಗೆ ಗ್ರಾಮೀಣ ಜನರಿಗೆ ಇನ್ನಷ್ಟು ಸರಳ, ವೇಗವಾದ ಸೇವೆಗಳಾಗಿದೆ. ಫ್ರೆಂಡ್ಸ್, ಹೊಸ ಬಡಾವಣೆಗಳಿಗೆ ಅವಕಾಶವಾಗಿದೆ. ಗ್ರಾಮ ಪಂಚಾಯಿತಿ ಹಂತದಲ್ಲೇ ಅರ್ಜಿ ಸಲ್ಲಿಕೆಗೆ ಹೊಸ ಬಡಾವಣೆಗಳಿಗೆ ಈವರೆಗೂ 2238 ಅರ್ಜಿಗಳು ಬಂದಿದ್ದು, 998 ಹೊಸ ಬಡಾವಣೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ, ಅಂದರೆ ಅವಕಾಶ ಮಾಡಿಕೊಡಲಾಗಿದೆ. ಇವಿಷ್ಟು ಹೊಸದಾಗಿ ಗ್ರಾಮ ಪಂಚಾಯಿತಿಗಳಿಗೆ 2.0 ಈ ಸ್ವತ್ತು 2.0ಗೆ ಒಂದು ಹೊಸ ಮಾರ್ಗಸೂಚಿಯಾಗಿದೆ. ಫ್ರೆಂಡ್ಸ್, ಯಾರ್ಯಾರಿಗೆ ವಿಷಯ ಗೊತ್ತಿಲ್ಲೋ ದಯವಿಟ್ಟು ಮಾಹಿತಿ ತಿಳಿಸಿ. ಈ ನಾನು ಹಾಕಿರೋ ವಿಡಿಯೋಯಿಂದ ನಿಮಗೆ ಸಣ್ಣ ಒಂದು ಸಂದೇಶ ಸಿಕ್ಕಿದರೆ ನನ್ನ ವಿಡಿಯೋನ ಸಹಕರಿಸಿ, ಮುಂದಿನ ವಿಡಿಯೋ ಹಾಕಿ ಸಹಕರಿಸಿ. ಫ್ರೆಂಡ್ಸ್, ಈ ಸ್ವತ್ತು 2.0 ಹೊಸ ಅಪ್ಡೇಟ್ ಆಗಿದೆ. ನಂದು ಇನ್ನೊಂದೇನಪ್ಪ ಅಂದರೆ, ಹೊಸ ಅಪ್ಡೇಟ್ ಆಗಿದ್ದು ದೊಡ್ಡ ವಿಷಯ ಅಲ್ಲ. ಎಲ್ಲರಿಗೂ ಬೇಗ ಖಾತೆ ಸಿಕ್ಕಂಗೆ ಆಗಬೇಕು. ಸುಮಾರು ಒಂದು 6 ರಿಂದ 7 ತಿಂಗಳಿಂದ ಖಾತೆ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಹೊರತು ಯಾರಿಗೂ ಇನ್ನೂ ಖಾತೆ ಸಿಕ್ಕಿಲ್ಲ. ಇದರ ಮುಖಾಂತರ ಹೊಸದಾಗಿ ಖಾತೆಗಳಾಯಿತು ಅಂದರೆ ಜನಸಾಮಾನ್ಯರಿಗೆ, ಬಡವರಿಗೆ ಇದರಿಂದ ಉಪಯೋಗ ಆಗುತ್ತೆ. ಆದಷ್ಟು ಬೇಗ ಕರ್ನಾಟಕ ಸರ್ಕಾರವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತೆಗಳನ್ನ ಬಿಡಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ಜನರಿಗೆ ಹೆಲ್ಪ್ ಆಗಬೇಕು. ಜನರಿಗೆ ಆದಷ್ಟು ಈ ಖಾತೆ ಆಯಿತು ಅಂದರೆ ಒಬ್ಬ ಲೋನ್ಗಳಾಗುತ್ತೆ, ಮನೆ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ, ಮಕ್ಕಳಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಜನಸಾಮಾನ್ಯರಿಗೆ ಕಷ್ಟ ಸ್ವಲ್ಪ ತಪ್ಪಂಗಾಗುತ್ತೆ ಅಂತ ಇದ್ರ ಮುಖಾಂತರ ನಾನು ಹೇಳ್ಬೋದಾಗಿದೆ. ಫ್ರೆಂಡ್ಸ್, ಇದೊಂದು ಸಣ್ಣ ವಿಡಿಯೋ ಆಗಿದೆ. ಇದು ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಫ್ರೆಂಡ್ಸ್.